ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಕೂಡ ಜಲಾವೃತವಾಗಿದೆ. ಅಪಾರ್ಟ್ಮೆಂಟ್ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಆ ಬೇಸ್ಮೆಂಟಲ್ಲಿರೋ ನೀರನ್ನು ಹೊರ ಹಾಕೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ. ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಯಲಹಂಕದಲ್ಲಿದೆ. ಆ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ ಜಲಾವೃತವಾಗಿ ಆ ಬೇಸ್ಮೆಂಟಲ್ಲಿದ್ದಂಥ ಬೈಕ್ಗಳು, ಕಾರ್ಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಕಾರುಗಳು, ಬೈಕ್ಗಳು ಎಲ್ಲವೂ ಕೂಡ ಮುಳುಗಿದೆ. ಈಗ ಅಲ್ಲಿ ನೀರಿನ ಲೆವೆಲ್ ಕಡಿಮೆ ಆಗಿರ್ಬೋದು, ಆದರೆ ಇನ್ನೂ ಜಾಸ್ತಿ ಇತ್ತು ಅಲ್ಲಿ. ಅದೆಲ್ಲವೂ ಕೂಡ ಈಗ ನೀರನ್ನು ಹೊರಗೆ ಹಾಕುವಂಥ ಕೆಲಸ ಆದಮೇಲೆ ಈ ರೀತಿಯಾಗಿ ಕಂಡು ಬಂದಿರುವಂಥ ದೃಶ್ಯಗಳು ಎಲ್ಲ ಹೋಗಿದೆ. ಈಗ ಕಾರು ಇಂಜಿನ್ ಹಾಳಾಗಿರುತ್ತೆ, ಬೈಕ್ಗಳ ಹಾಳಾಗಿರುತ್ತೆ, ಬೈಕ್ಗಳ ಇಂಜಿನ್ಗಳು ಹೋಗಿರುತ್ತೆ. ನೋಡಿಲಿ ಎಷ್ಟು ವೆಹಿಕಲ್ಗಳಿದೆ ಅಂತೇಳಿ. ಆ ಅಪಾರ್ಟ್ಮೆಂಟ್ ಬಳಿಯಿಂದಲೇ ನಮ್ಮ ಮೆಟ್ರೋ ರಿಪೋರ್ಟರ್ ಸವಿತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಹೇಗಿದೆ ಅಲ್ಲಿನ ಸ್ಥಿತಿ, ವಿವರಿಸ್ಬೋದಾ? ನಾಗೇಂದ್ರ ಬಾಬು, ನಾನು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ನಿನ್ನೆ ಸುರಿದಂತಹ ಮಳೆಗೆ ಯಾವ ರೀತಿ ಅವಾಂತರ ಸೃಷ್ಟಿಯಾಗಿದೆ ಅಂತ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಬೇಸ್ಮೆಂಟಲ್ಲಿರುವಂತಹ ವೆಹಿಕಲ್ ಪರಿಸ್ಥಿತಿ ಸದ್ಯ ನೋಡ್ಬೋದು. 80ಕ್ಕೂ ಹೆಚ್ಚು 2 ವೀಲರ್ 4 ವೀಲರ್ಗಳು ಸಂಪೂರ್ಣ ಜಲಾವೃತವಾಗಿದ್ದಾವೆ. ದೃಶ್ಯದಲ್ಲಿ ನೋಡಬಹುದು. ಬಹುತೇಕ ಇಲ್ಲಿರುವ ಕೆಲಸ ಮಾಡ್ತಿರುವಂತಹ ಒಂದಿಷ್ಟು ಕೆಲಸಗಾರರನ್ನು ಈಗಾಗಲೇ ಟ್ರ್ಯಾಕ್ಟರ್ ಮುಖಾಂತರವಾಗಿ ಅಪಾರ್ಟ್ಮೆಂಟ್ ಹೊರಭಾಗದಲ್ಲಿ ಕಳಿಸಲಾಗಿದೆ. ಸೊ ಆ ದೃಶ್ಯದಲ್ಲಿ ನೋಡ್ಬೋದು, ಕಾರ್ ನೀರಲ್ಲಿ ಸಿಕ್ಕಾಕೊಂಡಿದೆ. ಅದನ್ನು ಆಚೆ ತರುವಂತಹ ಪ್ರಯತ್ನ ಕಾರ್ ಮಾಲೀಕರು ಮಾಡ್ತಾ ಇದ್ದಾರೆ. ಇನ್ನು ಜನರೇಟರ್ ಮುಖಾಂತರವಾಗಿ ಬೇಸ್ಮೆಂಟಲ್ಲಿ ನಿಂತಹ ನೀರನ್ನು ಹೊರ ಹಾಕ್ತಾ ಇದ್ದಾರೆ. ಇದು ಕಳೆದ 2 ವರ್ಷದ ಹಿಂದೆನೇ ಇಂಥದ್ದೊಂದು ಪರಿಸ್ಥಿತಿ ಈ ಅಪಾರ್ಟ್ಮೆಂಟ್ ನಿವಾಸಿಗಳು ಅನುಭವಿಸಿದ್ದಾರೆ. ಪ್ರತಿ ಬಾರಿ ಮಳೆ ಬಂದರೆ ಇಲ್ಲಿ ನೀರು ನಿಲ್ಲತ್ತೆ, ಇಂಥದ್ದೊಂದು ಅವಾಂತರವಾಗುತ್ತಂತ. ಈಗಷ್ಟೇ ಯಲಹಂಕ ಕ್ಷೇತ್ರದ MLA SR ವಿಶ್ವನಾಥ್ ಸ್ಥಳ ಪರಿಶೀಲನೆಗೆ ಅಂತ ಬಂದಿದ್ದಾರೆ. ಅವರನ್ನು ಮಾತಾಡಿಸುವ ಮೊದಲು ಇಲ್ಲಿ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ನಿನ್ನೆ ಎಷ್ಟೊತ್ತಿಗೆ ಇಷ್ಟು ನೀರು ಶೇಖರಣೆ ಆಗೋಕೆ ಹೋಯಿತು, ಮತ್ತು ಎಷ್ಟೊತ್ತಿಗೆ ನೀರಿನ ಮಟ್ಟ ಜಾಸ್ತಿ ಆಯಿತು ಅಂತ. ಸರ್, ನಿನ್ನೆ ಸುರಿದಂತಹ ಮಳೆಗೆ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದರೆ ಸಾಕು ಈ ಭಾಗದಲ್ಲಿ ಇಂಥದ್ದೊಂದು ಅವಾಂತರ ಸೃಷ್ಟಿಯಾಗುತ್ತೆ. ಇಲ್ಲಮ್ಮ, ನಿನ್ನೆ 2-3 ದಿವಸದಿಂದ ಮಳೆ ಬರ್ತಾ ಇದೆ ಕಂಟಿನ್ಯೂಸ್. ನೈಟು ನಿನ್ನೆ ವಿಪರೀತ ಜಾಸ್ತಿ ಆಗೋಯ್ತು. 1.5 hours ಕಂಟಿನ್ಯೂಸ್ ಮಳೆ. ಅದೇನಾಗಿದೆ, ಕೆರೆ ಇದು ಯಲಹಂಕ ಕೆರೆ ಇದೆಯಲ್ಲ, ಆ ಕೆರೆಗೆ 15 ಕೆರೆ ಲಿಂಕ್ ಮಾಡ್ಯಾರ, ಪುಟ್ಟೆನಹಳ್ಳಿ ಕೆರೆಗಳೆಲ್ಲ. ಅದು ಕೋಡಿ ಹೊಡೆದು ಬಂದಿರೋದು. ಆಮೇಲೆ ನಮ್ಮ ಗೋಡೆಗಳೆಲ್ಲ ಬಿದ್ದವಿಗೆ. ಗೋಡೆ ಬಿದ್ದಿರೋದ್ರಿಂದ ಆ ನೀರೆಲ್ಲ ಒಳಗಡೆ ಬಂದಿದೆ. ಲಾಸ್ಟ್ ಟೈಮು ಹಿಂಗೆ ಆಗಿತ್ತು. ಏನು ಕ್ರಮಕ್ಕೆ ಲಾಸ್ಟ್ ಟೈಮು ಮಾಡಿದಾಗ ನಮ್ಮ ಗೋಡೆಗಳೆಲ್ಲ ಯಾವುದು ಬಿದ್ದಿರಲಿಲ್ಲ. ಆವಾಗ ಇಂಜಿನಿಯರು ನೋಡಿ, ಇಲ್ಲೇ ನಮ್ಮ ಇಂಜಿನಿಯರ್ ಇದ್ದಾರೆ, MLA ಅವರು. ಪಾಪ ಈ ರಾಜಕಾಲುವೆ ನಿಂತಿದ್ದೀರಲ್ಲ, ಈ ರಾಜಕಾಲುವೆ ಮಾಡಿಕೊಟ್ರು. 8 ಅಡಿ 10 ಅಡಿ ಕೆಳಗಡೆ 10 ಡೀಪ್ ಇದೆ. ಈ ರಾಜಕಾಲುವೆಯಿಂದ ನೀರು ಹೋಗ್ತಾಯಿತ್ತು. 2 ವರ್ಷದಿಂದ ನಮ್ಗೆ ಪ್ರಾಬ್ಲಮ್ ಇರಲಿಲ್ಲ. ನಿನ್ನೆ ಈ ಗೋಡೆ ಕುಸ್ತಿರೋದ್ರಿಂದ ಆ ನೀರೆಲ್ಲ ಒಳಗಡೆ ಬಂದಿದೆ. ಬೇಸ್ಮೆಂಟಲ್ಲಿ ಎಷ್ಟು ವೆಹಿಕಲ್ ಇರ್ಬೋದು? 300 ವೆಹಿಕಲ್ ಇದೆಯಮ್ಮ. ಇಲ್ಲ 300 ವೆಹಿಕಲ್ ಈ ಬೇಸ್ಮೆಂಟಲ್ಲೇ ಇದೆ. ಎಫೆಕ್ಟ್ ಆಗಿರೋದು 300 ಕಾರು, ಸ್ಕೂಟ್ರುಗಳು ಎಲ್ಲ ನೀರು ಹೋಗ್ಬಿಟ್ಟು. ಈಗ ಯಾವೆಲ್ಲ ಕ್ರಮಕ್ಕೆ ಮುಂದಾಗಿದ್ದಾರೆ ನೀರು ತೆಗಿಯೋಕ್ಕೆ? MLA ಬಂದಿದ್ದಾರೆ. ನಮ್ಮ ಇವರು AEನೂ ಇದ್ದಾರೆ, ನಮ್ಮ ಅಸಿಸ್ಟೆಂಟ್ ಇಂಜಿನಿಯರು. ಇವ್ರಿಗೂ ಗೊತ್ತಿದೆ, ಇವರೇ ಪಾಪ ಕೆಲಸ ಮಾಡಿಕೊಟ್ಟವ್ರು. ಇವ್ರು ಇವತ್ತು ನೆನೆಸ್ಕೊತೀವಿ ನಾವು. ಒಂದು ಶಾಶ್ವತವಾದ ಪರಿಹಾರ ಕೊಡಿ. ಯಾಕೆಂದ್ರೆ ವಯಸ್ಸಾದವ್ರು ಇರೋದು. ಒಂದು ಸುಮಾರು 8 ಬ್ಲಾಕು 603 ಮನೆ ಇದೆ. 2,500 ಜನ ಇದ್ದೀವಿ. ಅದಕ್ಕೊಂದು ಪರಿಹಾರ ಕೊಡಿ ಅಂತ ಹೇಳಿದ್ವಿ, ಮಾಡಿಕೊಡ್ತೀನಿ ಅಂತ ಹೇಳಿ. ಹಾಂ, ನಾಗೇಂದ್ರ ಬಾಬು, ದೃಶ್ಯದಲ್ಲಿ ನೋಡಬಹುದು, ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿಗಳು ನಿನ್ನೆ ರಾತ್ರಿಯಿಂದ ಇಲ್ಲಿ ಬಿಟ್ಟಿದ್ದಾರೆ. ಸೊ ಜನರೇಟರ್ ಮುಖಾಂತರವಾಗಿ ಅಪಾರ್ಟ್ಮೆಂಟಲ್ಲಿ ಶೇಖರಣೆ ಆದಂತಹ ನೀರನ್ನು ಆಚೆ ಹಾಕ್ತಾ ಇದ್ದಾರೆ. ಸ್ಥಳೀಯರನ್ನ ಮಾತಾಡಿಸಿದಾಗ ಹೇಳಿದ್ದು, ಪ್ರತಿ ಬಾರಿನೂ ಮಳೆ ಆದಾಗ ಇಂಥದ್ದೊಂದು ಅವಾಂತರ ಆಗುತ್ತೆ. ಬಟ್ ಪ್ರಮುಖವಾಗಿ ಯಲಹಂಕ ಕೆರೆಗೆ ಸಾಕಷ್ಟು ಕೆರೆಗಳ ಲಿಂಕ್ ಆಗಿರೋದ್ರಿಂದ ನೀರಿನ ಫ್ಲೋ ಜಾಸ್ತಿಯಾಗಿ ಕೆರೆ ಕೋಡಿ ಹೊಡೆಯುತ್ತೆ. ಅಂಥದ್ದೊಂದು ಕೆರೆ ಕೋಡಿ ಹೊಡೆದಾಗ ನೀರಿಗೆ ಅಪಾರ್ಟ್ಮೆಂಟ್ಗೆ ನೀರು ಬರೋದು ಸಹಜ. ಆದರೆ ಈ ಬಾರಿ ಅಪಾರ್ಟ್ಮೆಂಟ್ ಗೋಡೆಯೇ ಒಡೆದು ಈ ನೀರು ಶೇಖರಣೆ ಆಗಿದೆ ಅಂತ. ಬಹುತೇಕ 300ಕ್ಕೂ ಹೆಚ್ಚು ಒಂದು ವೆಹಿಕಲ್ಗಳು ಇಲ್ಲಿ ಅಪಾರ್ಟ್ಮೆಂಟ್ ಬೇಸ್ಮೆಂಟಲ್ಲಿ ಜಲಾವೃತವಾಗಿದ್ದಾವೆ. ಸೊ ಯಲಹಂಕ MLA ಕೂಡ
SR ವಿಶ್ವನಾಥ್ ಅವರು ಈಗಷ್ಟೇ ಸ್ಥಳಕ್ಕೆ ಬಂದಿದ್ದಾರೆ. ಸೊ ಅವರು ಕೂಡ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಜನರನ್ನ ಕೂಡ ಮಾತಾಡಿಸ್ತಾ ಇದ್ದಾರೆ, ಅಂದರೆ ಶಾಶ್ವತ ಪರಿಹಾರಕ್ಕೆ ಮುಂದಾಗ್ತೀನಿ ಅಂತ. ಸೊ ಅಂಥದ್ದೊಂದು ಸಮಸ್ಯೆಯನ್ನು ಸ್ಥಳೀಯರು ಅನುಭವಿಸ್ತಾ ಇದ್ದಾರೆ. ಸೊ ಯಲಹಂಕ ಕ್ಷೇತ್ರದ SR ವಿಶ್ವನಾಥ್ MLA ಅವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಪ್ರಮುಖವಾಗಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಅಂದರೆ ಮಳೆ ಬಂದರೆ ಅಲ್ಲೇನೋ ಆಗುತ್ತನ್ನೋ ಪ್ರಶ್ನೆ ಈ ಭಾಗದ ಜನರಿಗೆ ಕಾಡ್ತಾ ಇದೆ. ಅಮ್ಮ, ಈಗ ಯಲಹಂಕದಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳೈತೆ. ಎಲ್ಲೂ ಇಲ್ಲದೆ ಇರೋ ಸಮಸ್ಯೆ ಕೇಂದ್ರೀಯ ವಿಹಾರದಲ್ಲಿ ಯಾಕೆ ಆಗ್ತದೆ ಅಂದರೆ, ಒಂದು ಇಲ್ಲಿ ಯಲಹಂಕ ಕೆರೆ 360 ವಿಸ್ತಾರವಾದಂಥ ದೊಡ್ಡ ಕೆರೆ. ಆ ಕೆರೆಗೆ 11 ಕೆರೆಗಳು ಲಿಂಕ್ ಆಗ್ತದೆ. ಹೆವಿ ಮಳೆ ಬಂದಾಗ ಎಲ್ಲ ಕೆರೆಗಳು ಕೂಡಿ ಹೋದಾಗ ಅಷ್ಟು ಕೆರೆ ನೀರು ಯಲಹಂಕಕ್ಕೆ ಬಂದು ಫ್ಲಡ್ ಆಗ್ತದೆ. ಇಲ್ಲೇನು ಅಂದರೆ ಪರಿಹಾರಗಳಿಲ್ವಾ? ಪರಿಹಾರ ಮಾಡಿದ್ವಿ. ನೀವು ನೋಡಿರ್ಬೋದು, ನೀವು ನಿಂತಿರೋವಂಥ ಚರಂಡಿ ಕಳೆದ ವರ್ಷ ಕಂಪ್ಲೀಟ್ ಮಾಡಿದ್ವಿ. ಈಗ ಇದರಲ್ಲೂ ಕೂಡ ನೀರು ಹೋಗ್ತಾ ಐತೆ. ಹೊರಗಡೆ ಕೂಡ ಕಾಲುವೆಗಳನ್ನು ಮಾಡಿದ್ದೀವಿ. ಇಲ್ಲಿ ಏನು ಅಂದರೆ, ಯಲಹಂಕ ಕೆರೆ ಏನು ವಾಟರ್ ಲೆವೆಲ್ ಇದೆ ಅದಕ್ಕಿಂತ 15 ಅಡಿ ತಗ್ಗಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡವ್ರು ಹಿಂದೆ. ಯಾರವರು ಪ್ಲ್ಯಾನ್ ಮಾಡಿದ್ರೆ ಗೊತ್ತಿಲ್ಲ ಅದರದ್ದು. ಸೊ ಸಹಜವಾಗಿ ಏನಾಗ್ತದೆ, ಮಳೆ ನೀರು ಬಂದಾಗ ಎಲ್ಲಿ ತಗ್ಗಿರ್ತದೋ ಅಲ್ಲಿ ಹರ್ಕೊಂಡು ಹೋಗ್ತದೆ. ನಾವೆಷ್ಟೇ ದೊಡ್ಡ ರಾಜಕಾಲುವೆಗಳನ್ನು ಮಾಡಿದ್ರು ಕೂಡ ಅದಕ್ಕೂ ಮೀರಿ ಮಳೆ ಬಂದಾಗ ರಾಜಕಾಲುವೆ ತುಂಬ ಹೋಗ್ತಾ ಐತೆ. ಲಾಸ್ಟ್ ಟೈಮ್ ಹಿಂಗೆ ಇಂಥದ್ದೊಂದು ಪರಿಸ್ಥಿತಿ ಅಪಾರ್ಟ್ಮೆಂಟ್ ಅನುಭವಿಸಿತ್ತು. ಬಟ್ ನಾನು ಸ್ಥಳೀಯರನ್ನ ಮಾತಾಡಿಸಿದಾಗ ಹೇಳಿದ್ದು ಈ ಅಪಾರ್ಟ್ಮೆಂಟ್ನ ವಾಲೆ ಕಿತ್ತೋಗಿದೆ ಅಂತ. ಅದು ಅವ್ರದ್ದು ತಪ್ಪಲ್ಲಮ್ಮ, ಅವರು ವಾಲ್ ಕಟ್ಟಿರ್ತಕ್ಕಂಥದ್ದು, ನಮ್ದಲ್ಲ ಅದು. ಅದೇ ಸಮಸ್ಯೆ ಆಗಿರೋದು, ಫ್ಲೋ ಅಷ್ಟಿದೆ ಅಂತ. ಅದೇ ಸಮಸ್ಯೆ ಆಗಿರೋವಂಥದ್ದು. ಇಲ್ಲೇನಾಗಿದೆ, ಗದ್ದೆ ಬಯಲಿದೆಯಲ್ಲ, ಗದ್ದೆ, ಇಡೀ ಗದ್ದೆಯಲ್ಲಿ ನೀರು ನಿಂತಿದೆ. ನೀವು ಯಲಹಂಕ ಕೆರೆ ಮೇಲೆ ಹೋಗಿ ನಿಂತ್ಕೊಂಡ್ರೆ ಕಾಣಿಸ್ತದೆ. ಇಡೀ ಗದ್ದೆ ಒಂದು ಕೆರೆ ಥರ ಐತೆ. ನೀರು ಹೋಗ್ತಾ ಇತ್ತು. ಯಾವಾಗಿದು 35 ವರ್ಷ 40 ವರ್ಷದಿಂದ ಕಟ್ಟಿರುವಂಥ ಕಾಂಪೌಂಡು ಕುಸಿದೋಯ್ತು, ಆ ಗದ್ದೆಯಲ್ಲಿ ಇರುವಂಥ ನೀರೆಲ್ಲ ಅಪಾರ್ಟ್ಮೆಂಟ್ ಒಳಗಡೆ ನಿಂತ್ಕೊಂಡಿದೆ. ತಾತ್ಕಾಲಿಕ ಪರಿಹಾರ ಹೊರತುಪಡಿಸಿ ಶಾಶ್ವತ ಪರಿಹಾರಕ್ಕೆ ಏನಾದರೂ? ಶಾಶ್ವತ ಪರಿಹಾರ ಈಗ ಒಂದು 800 ಮೀಟ್ರು, ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಸುತ್ತಲೂ ರಿಟೆನ್ಷನ್ ವಾಲ್ ಮಾಡ್ತಕ್ಕಂಥದ್ದು ಒಂದು. ಎರಡನೇದು, ಈಗಾಗಲೇ ರಾಜಕಾಲುವೆಗೆ ಮಾಡಬೇಕು ಅಂಥೇಳಿ 110 ಕೋಟಿ ಸರ್ಕಾರ ಮಂಜೂರು ಮಾಡಿ ಟೆಂಡರ್ ಕೂಡ ಆಗಿದೆ. ಬಟ್ ರಾಜಕಾಲುವೆ 33 ಅಡಿ ಇಲ್ಲ, ಬರೀ 8 ಅಡಿ 4 ಅಡಿ ರಾಜಕಾಲುವೆ, ಭಾಳ ಹಳೇದಿರೋದು. ಅದರಲ್ಲಿ ಇಷ್ಟು ನೀರು ಹೋಗೋಕ್ಕಾಗೋದಿಲ್ಲ. ಈಗ ಅದಕ್ಕೆ TDR ಕೊಟ್ಟು ಆ ಜಾಗವನ್ನು ನಾವು ಈಗ ಸ್ವಾಧೀನ ಮಾಡ್ಕೊತಾ ಇದ್ದೀವಿ. ಕೆಲವು ರೈತರುಗಳು ಒಪ್ಕೊಳೋದಕ್ಕೆ ಕನ್ಸೆಂಟ್ ಕೊಟ್ಟಿದ್ದಾರೆ, ಕೆಲವರು ವಿರೋಧ ಮಾಡಿ ಕೋರ್ಟ್ಗೆ ಹೋಗಿದ್ದಾರೆ. ಯಾಕಂದರೆ ರಾಜಕಾಲುವೆ ಆಗಿಬಿಟ್ರೆ ನಮ್ಮ ಬಫರ್ ಝೋನ್ ಬರ್ತದೆ ಅಂತೇಳಿ ಅವ್ರು ಮನವೊಲಿಸಿದ್ದೀವಿ. 8 ಅಡಿಗೆ ಏನು ಬಫರ್ ಬರ್ತದೆ ಅಷ್ಟೇ ಬರ್ತದೆ, 33 ಅಡಿ ನೀವು ಬಿಟ್ಕೊಟ್ರು ಬರೋದಿಲ್ಲ ಅಂತೇಳಿ ಈಗ ಒಬ್ಬೊಬ್ಬರೇ ಎಲ್ಲ ಒಪ್ಕೊಂಡವ್ರೆ. ಅದು ಪರ್ಮನೆಂಟ್ ಸೊಲ್ಯೂಷನ್. ಅದು ಯಲಹಂಕ ಕೆರೆಯಿಂದ ಜಕ್ಕೂರು ಕೆರೆವರೆಗೂ ಆ 33 ಅಡಿ ರಾಜಕಾಲುವೆ ಮಾಡಿದ್ರೆ ಎಷ್ಟೇ ನೀರು ಬಂದರೂ ಕೂಡ ಆ ಕಾಲುವೆಯಲ್ಲಿ ಹೊರಟೋಗ್ತದೆ. ಅದು ದುಡ್ಡು ಸ್ಯಾಂಕ್ಷನ್ ಆಗಿದೆ, ಟೆಂಡರು ಆಗಿದೆ. ಆ ರೈತರುಗಳು ಒಂದು ಸ್ವಲ್ಪ ಜಾಗ ಬಿಟ್ಕೊಡ್ತಾ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ. ಅದನ್ನು ಖಂಡಿತವಾಗೂ ಕೂಡ, ಯಾಕಂದರೆ ನಮಗೆ ಈ ಪ್ರಾಬ್ಲಮ್ ಬಂದಾಗೆ ಸ್ವಲ್ಪ ನಾವು ಭಾಳ ಎಚ್ಚೆತ್ಕೊಳ್ತಕ್ಕಂಥದ್ದು. ಒಂದು, ಈಗ ನಾವು ಈ ಅಪಾರ್ಟ್ಮೆಂಟವರು ಭಾಳ ಕೆಳಮಟ್ಟದಲ್ಲಿ ಕಟ್ಟವ್ರೆ ಹೇಳೋಕ್ಕಲ್ಲ, ಯಾಕಂದರೆ ಏನು ಮಾಡೋಕ್ಕಾಗೋದಿಲ್ಲ. ಇದನ್ನು ಅನುಭವಿಸ್ಬೇಕಾಗ್ತದೆ ಅವರು. ನಮ್ಮ ಸರ್ಕಾರದ ಕಡೆಯಿಂದ ಏನು ಮಾಡಬೇಕಾಗ್ತದೋ ಅದನ್ನು ಮುಂದಿನ ದಿನಗಳಲ್ಲಿ, ಅಂದರೆ ಮಳೆ ಕಡಿಮೆ ಆದ ತಕ್ಷಣ ಪ್ರಾರಂಭ ಮಾಡ್ತೀವಿ. ಬಹುಶಃ ನಾನು ನಿಮ್ಗೊಂದು ಅಸೂರೆನ್ಸ್ ಕೊಡ್ತೀನಿ. ಈಗ ನಾವು ಏನು ಅಂದ್ಕೊಂಡಿದ್ದೀವಿ ಕೆಲಸ ಆಯಿತು ಅಂದರೆ ಕೇಂದ್ರೀಯ ವಿಹಾರಕ್ಕೆ ಇನ್ನು ಯಾವುದೇ ಕಾರಣದಿಂದ ತೊಂದರೆ ಆಗದ ರೀತಿಯಲ್ಲಿ ಆಗ್ತದೆ. ಬಹುತೇಕ ಅಂದರೆ ಯಲಹಂಕ ಕೆರೆಗೆ 11 ಕೆರೆಗಳು ಜಾಯಿಂಟ್ ಆಗ್ತವೆ. ನೀರಿನ ಫ್ಲೋ ಹೆಚ್ಚಾಗಿ ಕೆರೆ ಕೋಡಿ ಹೊಡೆದು ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಎಫೆಕ್ಟ್ ಆಗುತ್ತೆ. ಪ್ರಮುಖವಾಗಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ತಗ್ಗು ಪ್ರದೇಶದಲ್ಲಿರೋದ್ರಿಂದ ಇಂಥದ್ದೊಂದು ಸಮಸ್ಯೆಯನ್ನು ಇಲ್ಲಿ ಸ್ಥಳೀಯರು ಅನುಭವಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ಈಗಷ್ಟೇ ಯಲಹಂಕ ಕ್ಷೇತ್ರದ MLA ಕೂಡ ವಿವರಿಸಿದರು. ಪ್ರಮುಖವಾಗಿ ಈ ಭಾಗದಲ್ಲಿ ಒಂದು ರಾಜಕಾಲುವೆ ಆಗಬೇಕು. ಈಗಾಗಲೇ ರಾಜಕಾಲುವೆಯನ್ನು ಮಾಡಿದ್ದೀವಿ. ಇನ್ನೊಂದು ರಾಜಕಾಲುವೆ ಟೆಂಡರ್ ಆಗಿದೆ. 100 ಕೋಟಿಗೂ ಅಧಿಕ ಮೊತ್ತದಲ್ಲಿ ಆಗಿರುವಂತಹ ಟೆಂಡರ್ ಅದೊಮ್ಮೆ ಜಾರಿಯಾದರೆ ಬಹುತೇಕ ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಇಂಥದ್ದೊಂದು ಸಮಸ್ಯೆ ಎದುರಿಸೋಕ್ಕೆ ಚಾನ್ಸೇ ಇಲ್ಲ ಅನ್ನೋ ಭರವಸೆಯನ್ನು ನೀಡಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.